ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ಕೊನೆಗೂ ಕೂಡ ನನಸಾಗಿದೆ. 6 ದಶಕಗಳಿಂದ ಇಲ್ಲೊಂದು ಕೇಬಲ್ ಸೇತುವೆ ನಿರ್ಮಾಣ ಆಗಲಿ ಅಂತ ಹೇಳಿ ಜನ ಆತುರತೆಯಿಂದ ಕಾಯ್ತಾ ಇದ್ರು. ಯಾಕಂದರೆ ಕರಾವಳಿ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ನಡುವೆ ಅತ್ಯಂತ ಕ್ರೂಷಿಯಲ್ ಪಾತ್ರವನ್ನು ಈ ಸೇತುವೆ ನಿರ್ವಹಿಸುವುದಕ್ಕಿತ್ತು. ಅಂತೂ ಇಂತೂ ಅದು ಲೋಕಾರ್ಪಣೆಗೆ ಸಿದ್ಧ ಆಗಿದೆ. ಮದುವಣಗಿತ್ತಿಯಂತೆ ಇಡೀ ಬ್ರಿಡ್ಜನ್ನು ಸಜ್ಜುಗೊಳಿಸಲಾಗಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಲೆನಾಡಿಗರ 6 ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ. ದೇಶದ 2ನೇ ಅತಿ ದೊಡ್ಡ ಸೇತುವೆಗೆ ಸಿಂಗಾರ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಉದ್ಘಾಟನೆ. ಶಿವಮೊಗ್ಗ ಜಿಲ್ಲೆ ಶರಾವತಿ ಹಿನ್ನೀರು ಭಾಗದ ಜನರ 6 ದಶಕಗಳ ಕನಸು ನನಸಾಗಲಿದೆ. ಇವತ್ತು ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಹೌದು, ನಾಡಿನ ಬೆಳಕು ನೀಡೋದಕ್ಕಾಗಿ ತಮ್ಮ ಹೊಲ, ಗದ್ದೆ, ಮನೆ ಎಲ್ಲವನ್ನೂ ತ್ಯಾಗ ಮಾಡಿದ ಶರಾವತಿ ಹಿನ್ನೀರು ಭಾಗದ ನಿವಾಸಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಶರಾವತಿ ಹಿನ್ನೀರು ಪ್ರದೇಶಗಳಾದ ಕರೂರು, ಬಾರಂಗಿ ಹೋಬಳಿಯ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಹಾಗೂ ನಾಡಿನ ಪ್ರಸಿದ್ಧ ಸಿಗಂದೂರು ದೇವಾಲಯ ಸಂಪರ್ಕಕ್ಕೆ ಲಾಂಚ್ ಒಂದೇ ಆಧಾರವಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಕ್ಕೆ ಶರಾವತಿ ಹಿನ್ನೀರು ಭಾಗದ ಜನರ ಸಂಪರ್ಕ ಇರುತ್ತಿತ್ತು. ಸಂಜೆ 6 ಗಂಟೆಯ ನಂತರ ಲಾಂಚ್ ಸ್ಥಗಿತಗೊಂಡ್ರೆ ಹಿನ್ನೀರು ಭಾಗದ ಜನರು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಳ್ತಿದ್ರು. ತೀರಾ ಅನಿವಾರ್ಯತೆ ಇದ್ರೆ ಸುಮಾರು 85 ಕಿಲೋಮೀಟರ್ ಸುತ್ತಿ ಸಾಗರ ತಾಲೂಕು ಕೇಂದ್ರಕ್ಕೆ ಬರಬೇಕಿತ್ತು. ಆದ್ರೆ ಇನ್ಮುಂದೆ ಎಲ್ಲವೂ ಸಲೀಸು ಆಗಲಿದೆ. ಇನ್ನು ಸಿಗಂದೂರು ಸೇತುವೆಯ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಸಿಗಂದೂರು ಸೇತುವೆ ವಿಶೇಷತೆ ದೇಶದ 2ನೇ ಅತಿ ದೊಡ್ಡ ಸೇತುವೆ ಹೆಗ್ಗಳಿಕೆ. 470 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ. ಸೇತುವೆಯ ಉದ್ದ 2.25 ಕಿಲೋಮೀಟರ್. ಸೇತುವೆಯ ಅಗಲ 16 ಮೀಟರ್. ಸೇತುವೆಯ ಎರಡೂ ಬದಿ ಫುಟ್ಪಾತ್. ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗಕ್ಕೆ ಸಂಪರ್ಕ. ಸಿಗಂದೂರು, ಕೊಲ್ಲೂರು ಕ್ಷೇತ್ರಗಳಿಗೆ ಅನುಕೂಲ. ಕೇಬಲ್ ಆಧಾರಿತ 2ನೇ ಅತಿ ದೊಡ್ಡ ಸೇತುವೆ ಖ್ಯಾತಿ. 7 ದಶಕಗಳ ಕನಸಾಗಿರುವಂತಹ ಶರಾವತಿ ಬ್ರಿಡ್ಜ್ ಲೋಕಾರ್ಪಣೆಗೆ ಕ್ಷಣಗಣನೆ ಇರುವಂತದ್ದು. ಅದರಲ್ಲೂ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಈ ಬ್ರಿಡ್ಜ್ಗೆ ಸಾಕಷ್ಟು ಜನ ಕನಸನ್ನು ಕಂಡಿದ್ರು. ಯಾಕಂತ ಹೇಳಿದ್ರೆ 2 ಅಂದ್ರೆ ಮಧ್ಯ ಕರ್ನಾಟಕ ಆಗಿರ್ಬೋದು ಮತ್ತೆ ಕರಾವಳಿ ಭಾಗಕ್ಕೆ ಸಂಪರ್ಕ ಸೇತುವೆ ಇದಾಗಿರುವಂತದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಏನು ಇದು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸೇತುವೆ. ಇದು 7 ದಶಕಗಳ ಒಂದು ಕನಸಾಗಿರುವಂಥದ್ದು ಇಲ್ಲಿನ ಜನರಿಗೆ. 2019ರಲ್ಲಿ ಯಡಿಯೂರಪ್ಪ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವ ಲೋಕಾರ್ಪಣೆ ಮಾಡ್ತಾರೆ ನಿತಿನ್ ಗಡ್ಕರಿ ಅವರೇ ಬಂದು ಒಂದು ಶಂಕುಸ್ಥಾಪನೆ ಮಾಡಿರುವಂತಹ ಒಂದು ಬ್ರಿಡ್ಜ್ ಈಗಾಗಲೇ ಸಿಂಗಾರಗೊಂಡು ಮದವಣಗಿತ್ತಿಯಂತೆ ಕಂಗೊಳಿಸ್ತಾ ಇದೆ. 2.24 ಕಿಲೋಮೀಟರ್ ಉದ್ದ ಇರುವಂತಹ ಈ ಸೇತುವೆ 16 ಮೀಟರ್ನಷ್ಟು ಅಗಲ ಇದೆ. ಮತ್ತು 2 ಬದಿಗಳಲ್ಲೂ 1.5 ಮೀಟರ್ನಷ್ಟು ಫುಟ್ಪಾತ್ ಕೂಡ ಇದೆ. ಅದರಲ್ಲೂ ಈ ಸೇತುವೆ ಪ್ರಾಮುಖ್ಯತೆ ಏನಂತಂದರೆ 740 ಮೀಟರ್ ತೂಗು ಅಂದರೆ ಕೇಬಲ್ ಆಧಾರದ ಮೇಲೆ ನಿಂತಿರುವಂತಹ ಈ ಸೇತುವೆಯಲ್ಲಿ 4 ಪಿಲ್ಲರ್ ಅಂದರೆ ಕೇಬಲ್ನ 4 ಪಿಲ್ಲರ್ಗಳು ಕೂಡ ಹಾಕಿರುವಂಥದ್ದು ನಾವು ದೃಶ್ಯವನ್ನು ನೋಡೋದಾಗಿದೆ. ಏನು ಇದು ಜಾರ್ಖಂಡ್ ಮೂಲದಿಂದ ಒಂದು ಕಂಪ್ನಿಯಿಂದ ತಂದಿರುವಂತಹ ಕೇಬಲ್ಲು. ಪ್ರಮುಖವಾಗಿ ಈ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸ್ವದೇಶಿ ವಸ್ತುಗಳನ್ನೇ ಬಳಸಿ ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಆಗಿರುವಂಥದ್ದು. ಪ್ರಮುಖವಾಗಿ ಇದು ಗುಜರಾತ್ನ ದ್ವಾರಕೆ ದ್ವೀಪಕ್ಕೆ ಸಂಪರ್ಕಿಸುವಂತಹ ಸುದರ್ಶನ ಸೇತುವೆ ಬಿಟ್ಟರೆ ಇದು ದೇಶದ 2ನೇ ಅತಿ ದೊಡ್ಡ ಸೇತುವೆ ಆಗಿರುವಂಥದ್ದು. ಯಾಕಂದರೆ ಶರಾವತಿ ಹಿನ್ನೀರಿನಲ್ಲಿರುವಂತಹ ಸಾಕಷ್ಟು ಜನರಿಗೆ ಕೂಡ ತೊಂದರೆ ಆಗ್ತಾ ಇತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಮತ್ತು ಧಾರ್ಮಿಕ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಲಾಂಚ್ನ ಮೂಲಕ ಭಕ್ತಾದಿಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ಅಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೋಗಬೇಕಾಗಿತ್ತು. ಆದರೆ ಈಗ ಈ ಸೇತುವೆಯಿಂದ ಸಾಕಷ್ಟು ಒಂದು ಅನುಕೂಲ ಕೂಡ ಆಗಿದೆ. ನಾಳೆ 12 ಗಂಟೆಗೆ ಈ ಸೇತುವೆ ಲೋಕಾರ್ಪಣೆ ಆಗುತ್ತೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಿರ್ಬೋದು ಮತ್ತು ಸಂಸದ BY ರಾಘವೇಂದ್ರ ಆಗಿರ್ಬೋದು ಮತ್ತು ಕೇಂದ್ರದ ಹಲವಾರು ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ಕೂಡ ಆಗಮಿಸಿ ಈ ಸೇತುವೆ ಲೋಕಾರ್ಪಣೆಗೆ ಸಾಕ್ಷಿಯಾಗಲಿದ್ದಾರೆ. 2019ರಲ್ಲಿ ಸೇತುವೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಮಲೆನಾಡಿಗರ ಕನಸು ನನಸು ಮಾಡಿದ BSY. ಶರಾವತಿ ಹಿನ್ನೀರು ಭಾಗದ ನಿವಾಸಿಗಳಲ್ಲಿ ಸಂಭ್ರಮ. ಹಲವು ದಶಕಗಳಿಂದ ಶರಾವತಿ ಹಿನ್ನೀರು ಭಾಗದ ಜನರು ಕಳಸವಳ್ಳಿ, ಅಂಬಾರಗೊಡ್ಲು, ಸಿಗಂದೂರು ಸೇತುವೆಗೆ ಆಗ್ರಹಿಸಿದ್ರು. 2019ರಲ್ಲಿ ಯಡಿಯೂರಪ್ಪನವರು CM ಆಗಿದ್ದಾಗ ಕೇಬಲ್ ಸೇತುವೆ ಕಾಮಗಾರಿ ಆರಂಭಿಸಿದ್ರು. ಅಂದು ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ 473 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದ್ರು.
ಇದೀಗ ಗಡ್ಕರಿ ಉದ್ಘಾಟನೆ ಮಾಡಲಿದ್ದಾರೆ. ಸೇತುವೆ ಲೋಕಾರ್ಪಣೆ ವಿಚಾರದಲ್ಲಿ ಕೆಸರೆರಚಾಟ, ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರು. ಸಿಗಂದೂರು ಸೇತುವೆ ಲೋಕಾರ್ಪಣೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಕೆಸರೆರಚಾಟ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನ ನೀಡಿರುವ ಕಾರಣ ಅವರು ಹೋಗ್ತಿಲ್ಲ. ಬದಲಿಗೆ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರವನ್ನ ಪ್ರತಿನಿಧಿಸಲಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಆಹ್ವಾನ ನೀಡದೆ ರಾಜಕೀಯ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಆದರೆ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಕೊಟ್ಟಿದ್ದಾರೆ. ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಕ್ಲಾಶ್ ಆಗೋಲ್ಲ. ಸ್ಟೇಟ್ ಗೌರ್ಮೆಂಟ್ಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ರೆ, ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವರು. ಒಟ್ನಲ್ಲಿ 6 ದಶಕಗಳಿಂದ ಸಂಚಾರದ ಮೂಲಭೂತ ಸೌಕರ್ಯಗಳನ್ನೇ ಕಾಣದೆ ಬದುಕುತ್ತಿದ್ದ ಶರಾವತಿ ಹಿನ್ನೀರು ಭಾಗದ ಜನ ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಪುನೀತಾಪ್ತಿ, ಶಿವಮೊಗ್ಗ, ಪಬ್ಲಿಕ್ ಟಿವಿ.